ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವ್ಯೂ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತೀವಿ ಅಂತಂದರೆ ಆಪ್ಷನ್ ಬೈಯರ್ ಸ್ಟ್ರಗಲ್ಸ್ ಅಂತಂತಂದರೆ ನೀವು ಕೆಲವರು ಏನು ಅಂದ್ಕೊಳ್ತೀವಿ, ಟ್ರೇಡರ್ ಅಂದಿದ ತಕ್ಷಣ ಕೆಲವರು ನಾನು ಆಪ್ಷನ್ ಬೈಯರು ಅಂತ ಕೆಲವರು ಹೇಳ್ತಾರೆ, ಕೆಲವರು ಬಂದ್ಬಿಟ್ಟು ಆಪ್ಷನ್ ಸೆಲ್ಲರ್ ಅಂತ ಅವರೇ ಡಿಸೈಡ್ ಮಾಡ್ಕೊಳ್ತಾರೆ. ಆ್ಯಕ್ಚುಲಿ ಒಂದು ಟ್ರೇಡರ್ಗೆ ಬೇಕಾಗಿರೋದು ಆಪ್ಷನ್ ಬೈಯರ್ ಆಗೇ ಇರಬೇಕು ಮತ್ತು ಆಪ್ಷನ್ ಸೆಲ್ಲರ್ ಆಗೇ ಇರಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅವರು ಯಾವುದೇ ಮಾಡಿದ್ರೂ ಕೂಡ ಅವರಿಗೆ ಫೇವರ್ ಆಗಿರಬೇಕು. ಓಕೆ, ಇವಾಗ ಪ್ರೆಸೆಂಟ್ ಮಾರ್ಕೆಟಲ್ಲಿ ನೀವು ನೋಡ್ಬೋದು, ಕೆಲವು ದಿನಗಳಿಂದ ಓನ್ಲಿ ಸೈಡ್ ವೇಸ್ ಮಾರ್ಕೆಟ್ ಬಂದಿದೆ. ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಇವತ್ತು ಜಸ್ಟು ಒಂದೇ ಒಂದು ಟ್ರೇಡ್ ತೊಗೊಂಡೆ, ಇಲ್ಲಿ ನಮಗೆ 30-40 ಪಾಯಿಂಟ್ ಹೋಗಿ ಕೂಡ ಮತ್ತೆ ಬಂದು ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗೋಯ್ತು ಇವತ್ತು. ಓಕೆ, ನೀವು 3 ಡೇಸಿಂದ ನೋಡ್ಬೋದು. ಇಲ್ಲಿ ಫೆಬ್ರವರಿ 1ನೇ ತಾರೀಕಿಂದ ನಿಮ್ಗೆ ತೋರಿಸ್ತೀನಿ. 1ನೇ ತಾರೀಕಿಂದ ಇಲ್ಲಿ ಜಸ್ಟ್ 1000 ನೆಟ್ ಪ್ರಾಫಿಟ್ ನೋಡಿ, 1600. ಅದೇ ನಾವು ಆಪ್ಷನ್ ಬೈಯಿಂಗ್ ಬಿಟ್ಬಿಟ್ಟು ಆಪ್ಷನ್ ಸೆಲ್ಲಿಂಗ್ ಏನಾದರೂ ಮಾಡಿದರೆ ಈ ಜಾಗದಲ್ಲೆಲ್ಲ ನಾವು ಒಂದು ಡೀಸೆಂಟ್ ಪ್ರಾಫಿಟ್ ಮಾಡ್ಬೋದು. ಹಾಗಂತ ನೀವು ಆಪ್ಷನ್ ಸೆಲ್ಲರ್ಸೇ ತುಂಬ ಜನ ಪ್ರಾಫಿಟ್ ಮಾಡ್ತಾರೆ ಅಂತಲ್ಲ. ಯಾವ ಜಾಗದಲ್ಲಿ ಆಪ್ಷನ್ ಬೈಯಿಂಗ್ ಮಾಡಬೇಕು, ಯಾವ ಜಾಗದಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡಬೇಕು ಅನ್ನೋದು ತಿಳ್ಕೊಂಡು ಮಾಡೋದು ತುಂಬ ಮುಖ್ಯ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ. ಈ ಥರ ಮೂಮೆಂಟಲ್ಲಿ ನಾವು ಆಪ್ಷನ್ ಸೆಲ್ಲಿಂಗ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲೆಲ್ಲ ಮೂಮೆಂಟ್ ಇದ್ದರೂ ಕೂಡ ನಾವು ಆಪ್ಷನ್ ಬೈಯಿಂಗಲ್ಲಿ ಅಷ್ಟು ದೊಡ್ಡ ಮೂಮೆಂಟ್ ಸಿಕ್ಕಿರಲ್ಲ. ನೀವು ನೋಡ್ಬೋದು, ಒಂದು ಕ್ವಿಕ್ ಮೂಮೆಂಟ್, ಈ ರೀತಿ ಮೂಮೆಂಟ್ ಬೇಕಾಗುತ್ತೆ. ಈ ರೀತಿ ಮೂಮೆಂಟ್ ಆಗಲ್ಲ. ಏನಕ್ಕೆ ನಾವು ತೊಗೊಳಕ್ಕಾಗಲ್ಲ ಅಂತಂದರೆ, ಇಲ್ಲಿ ಬಂದುಬಿಟ್ಟು ನಿನ್ನೆ ಬಂದುಬಿಟ್ಟು ತುಂಬ ದೊಡ್ಡ ಕರೆಕ್ಷನ್ ಆಗಿದೆಯಲ್ಲ, ಒಂದು ಸೆಲ್ಲಿಂಗ್ ಪ್ರೆಷರ್ ಆಗಿದೆ ಲಾಸ್ಟ್ ಮೂಮೆಂಟಲ್ಲಿ. ಏನಾಗಿದೆ, ಇವತ್ತು ಗ್ಯಾಪ್ ಅಪ್ ಆಗಿದ ತಕ್ಷಣ ಯಾರ್ಯಾರು ಶಾರ್ಟ್ ಮಾಡಿರ್ತಾರೋ ಅವರೆಲ್ಲ ಎಕ್ಸಿಟ್ ಆಗ್ತಾ ಇರ್ತಾರೆ. ಎಕ್ಸಿಟ್ ಆಗೋದ್ರಿಂದನೇ ಇಲ್ಲಿ ಏನಾಗಿದೆ, ಕಂಟಿನ್ಯೂಷನ್ ಸೆಲ್ಲಿಂಗ್ ಪ್ರೆಷರ್ ಬಂದಿರೋದು. ಓಕೆ, ಇಲ್ಲಿ ನಾವು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಏನು ಮಾಡಿದ್ವಿ, ಇಲ್ಲಿ ನಾವು ಆಪ್ಷನ್ ಬೈಯಿಂಗ್ ಮಾಡಿದ್ದು ಕೂಡ ಏನಾಗಿದೆ, ಸ್ಟಾಪ್ ಲಾಸ್ ಹಿಟ್ ಆಗಿರೋದು, ಖಂಡಿತವಾಗ್ಲೂ ಸ್ಟಾಪ್ ಲಾಸ್. ಅದೇ ನಾವು ಇಲ್ಲಿ ಬಂದುಬಿಟ್ಟು ಆಪ್ಷನ್ ಸೆಲ್ಲಿಂಗ್ ಏನಾದರೂ ಈ ಜಾಗದಲ್ಲೆಲ್ಲ ಮಾಡಿದರೆ ಮತ್ತು ಈ ಜಾಗದಲ್ಲಿ ಮಾಡಿದರೆ ನಾವು ಒಂದು ಡೀಸೆಂಟ್ ಪ್ರಾಫಿಟ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು, ಇದು 5 ಮಿನಿಟ್ಸ್ ಕ್ಯಾಂಡಲು. ಇಲ್ಲಿ ಫಸ್ಟು ನಾವು ಇಲ್ಲಿ ಶಾರ್ಟ್ ಮಾಡಿದರೂ ಕೂಡ ಏನಾಗಿರೋದು, ಒಂದು ಡೀಸೆಂಟ್ ಪ್ರಾಫಿಟ್ ಬಂದು ಮತ್ತೆ ತಿರ್ಗಾ ಆಪ್ಷನ್ ಬೈಯಿಂಗಿಗೆ ಏನಾಗಿರೋದು, ಇಲ್ಲಿ ಮೇಲ್ಗಡೆ ಹೋಗಿ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಿರೋದು ಅಲ್ವಾ. ಅದು ಆದಮೇಲೆ ಕೆಳಗಡೆ ಬಂದಿದೆ. ಅದೇ ನೀವು ಈ ಜಾಗದಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡಿದರೆ ಖಂಡಿತವಾಗ್ಲೂ ನಮಗೆ ಒಂದು ಡೀಸೆಂಟ್ ಪ್ರಾಫಿಟ್ ಸಿಕ್ಕಿರೋದು. ಇಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡಿದರೂ ಕೂಡ ಒಂದು ಏನು ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗಿರೋದು ಹೊರತು, ಇಲ್ಲಿ ನೋಡಿ ಇದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿದ್ರು ಕೂಡ ಕ್ಯಾಪ್ಚರ್ ಮಾಡೋಕ್ಕಾಗ್ತಿರಲಿಲ್ಲ. ಇವನ್ ಆಪ್ಷನ್ ಬೈಯಿಂಗು ಆಗಲ್ಲ, ಬಟ್ ಆಪ್ಷನ್ ಸೆಲ್ಲಿಂಗ್ ಮಾಡಿದರೂ ಕೂಡ 1:1 ಬೇಕಾದ್ರೆ ನಾವು ಪ್ರಾಫಿಟ್ ಬುಕ್ ಮಾಡ್ಕೋಬೋದಿತ್ತು. ಅದೇ 1:2 ಆ ರೀತಿ ನಾವು ಹೋಲ್ಡ್ ಮಾಡಬೇಕಂತಂದರೆ ಖಂಡಿತವಾಗ್ಲೂ ನಮ್ಮ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗಿರೋದು ಈ ಜಾಗದಲ್ಲಿ. ಈ ಕಾರಣಕ್ಕೋಸ್ಕರನೇ ಹೇಳ್ತಾ ಇರೋದು, ನಾವು ಆಪ್ಷನ್ ಬೈಯಿಂಗು ನೀವು ಇದನ್ನೇ ಇಟ್ಕೊಂಡು ಆಪ್ಷನ್ ಬೈಯಿಂಗ್ ಮಾಡಿ ನನ್ನ ಹೋಲ್ ಸ್ಯಾಲ್ರಿನ ಕವರ್ ಮಾಡ್ಕೊಳ್ತೀನಿ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ತಪ್ಪು ಕಲ್ಪನೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ನೀವು ಅದನ್ನು ಮಾಡದೆ ಒಂದು ಪ್ರಾಪರ್ ಥಿಂಗ್ಸ್ನ ತಿಳ್ಕೊಂಡು ನೀವು ಯಾವಾಗ ಆಪ್ಷನ್ ಸೆಲ್ಲಿಂಗಲ್ಲಿ ಪ್ರಾಫಿಟ್ ಮಾಡ್ತೀರೋ ಆವಾಗ ಈ ಮೂಮೆಂಟ್, ನಿಮ್ಮದು ಒಂದು ಟ್ರೇಡಿಂಗ್ ಸಿಸ್ಟಮ್ ಇರುತ್ತೆ. ಆ ಟ್ರೇಡಿಂಗ್ ಸಿಸ್ಟಮ್ ಪ್ರಕಾರ ಯಾವ ಜಾಗದಲ್ಲಿ ಒಂದು ಮೂಮೆಂಟ್ ಸಿಗುತ್ತೆ ಅಂತ ನೋಡಿಕೊಂಡು ಅಲ್ಲಿ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡಿರೋ ದುಡ್ಡನ್ನು ಆಪ್ಷನ್ ಬೈಯಿಂಗಿಗೆ ಯೂಸ್ ಮಾಡಿಕೊಂಡು ನೀವು ಟ್ರೇಡ್ ಮಾಡ್ಬೋದು. ನೋಡಿ, ಈ ರೀತಿ ಮೂಮೆಂಟಲ್ಲಿ ಸಿಕ್ಕಾಗ ಮಾತ್ರ ನಮಗೆ ಆಪ್ಷನ್ ಬೈಯಿಂಗಿಗೆ ಒಂದು ಡೀಸೆಂಟ್ ಪ್ರಾಫಿಟ್ ಸಿಗುತ್ತೆ. ಓಕೆ, ಇವಾಗ ಕೆಲವು ದಿನಗಳಿಂದ ಅಂಥದ್ದು ನಮಗೆ ಸಿಕ್ಕಿಲ್ಲ. ಆಲ್ರೆಡಿ ನಾನು ಡೇ ಟೈಮ್ ಫ್ರೇಮಲ್ಲಿ ಹಾಕ್ತೀನಿ, ಡೈಲಿ ಕ್ಯಾಂಡಲ್ಸಲ್ಲಿ. ಇಲ್ಲಿ ನೀವು ನೋಡ್ಬೋದು, ಒಂದು ಮೂಮೆಂಟು ಇದ್ದರೂ ಕೂಡ ಆಲ್ರೆಡಿ ಹೋಗಿ ಇವಾಗ ಒಂದು ಕರೆಕ್ಷನ್ ಮೋಡಲ್ಲಿದೆ. ಈ ರೀತಿ ಜಾಗದಲ್ಲಿ ನಾವು ಆಪ್ಷನ್ ಬೈಯಿಂಗ್ ಜಾಗದಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡಬೇಕಾಗಿರೋದು ತುಂಬ ಮುಖ್ಯ ಆಗುತ್ತೆ. ಓಕೆ ನೋಡಿ, ಆಪ್ಷನ್ಸ್ ಬೈಯರ್ಸ್ಗೆ ಏನು ಸ್ಟ್ರಗಲ್ ಅಂತಂದರೆ, ನೀವು ಒಂದು 5 ಮಿನಿಟ್ಸ್ ಕ್ಯಾಂಡಲ್ ಇಟ್ಟಿರ್ತೀರ ಅಂದ್ಕೊಳ್ಳಿ. ಇಲ್ಲಿ ನೀವು ಆಪ್ಷನ್ ಬೈಯಿಂಗ್ ಮಾಡಿರ್ತೀರ ಅಂದ್ಕೊಳ್ಳಿ. ಇಲ್ಲಿ ಒಂದು ವೇಳೆ ನಿಮಗೆ ಒಂದು ಆ್ಯಸ್ ಪರ್ ದ ಟ್ರೇಡಿಂಗ್ ಸಿಸ್ಟಮು ನಿಮಗೆ ಈ ಜಾಗದಲ್ಲಿ ನೀವೇನಾದರೂ ಬೈ ಮಾಡಿರ್ತೀರ ಅಂದ್ಕೊಳ್ಳಿ. ಈ ಜಾಗದಲ್ಲಿ ಇವಾಗ ಏನು ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಮೇಲೆ ಕೆಳಗಡೆ ಹೋಗೋದ್ರಿಂದ ಏನಾಗುತ್ತೆ, ಆಪ್ಷನ್ ಸೆಲ್ಲರ್ಸಿಗೆ ಇಷ್ಟು ಬೇಗ ಬಂದುಬಿಟ್ಟು ಸ್ಟಾಪ್ ಲಾಸ್ ಹಿಟ್ ಆಗೋದು ಪ್ರಾಬಬಿಲಿಟಿ ಸ್ವಲ್ಪ ಕಡಿಮೆ. ಬಟ್ ಅದೇ ಆಪ್ಷನ್ ಬೈಯರ್ಸ್ಗೆ ಏನಾಗುತ್ತೆ, ಅವ್ರ ಮೈಂಡ್ ಸೆಟ್ಟು ಸರಿಗೆ ಬರೋಲ್ಲ. ಓಕೆ, ಎಲ್ಲಿ ಕ್ವಿಕ್ಕಾಗಿ ನಾವು ಪ್ರಾಫಿಟ್ ಬುಕ್ ಮಾಡಬೇಕು ಅನ್ನೋಕ್ಕೋಸ್ಕರ ಏನು ಮಾಡ್ತೀವಿ, ನಾವು ಬೇಗ ಎಕ್ಸಿಟ್ ಆಗ್ತೀವಿ, ಇಲ್ಲಾಂದರೆ ನಮ್ಮ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ನೀವು ಕೆಲವು ದಿನಗಳಿಂದ ನೋಡ್ಬೋದು ಅಂಥದ್ದು ಮೂಮೆಂಟೇ ಸಿಕ್ಕಿಲ್ಲ. ಆ ಕಾರಣಕ್ಕೋಸ್ಕರ ನಾನು ನಿಮಗೆ ಈ ರೀತಿ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಮತ್ತು ನಾಳೆ ನೋಡೋಣ, ಮತ್ತು ನಮ್ಗೆ ಎಲ್ಲಿ ಆಪ್ಷನ್ ಬೈಯಿಂಗ್ ಸಿಗುತ್ತೆ ಅಂತ ನೋಡಿಕೊಂಡು ಅಲ್ಲಿ ನಾವು ಆಪ್ಷನ್ ಬೈ ಮಾಡೋಣ. ಮತ್ತು ಮುಂದಿನ ವಿಡಿಯೋದಲ್ಲಿ ಎಲ್ರಿಗೂ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.